ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಭೀಮನೊಡನೆ ಅಶ್ವತ್ಥಾಮನ ಯುದ್ಧವು ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಮಹಾರಾಜ, ಅಶ್ವತ್ಥಾಮನು ತನ್ನ ಶಸ್ತ್ರಾಸ್ತ್ರ ಚಾತುರ್ಯವನ್ನೆಲ್ಲ ತೋರಿಸುತ್ತಾ ಭೀಮನನ್ನು ಬಾಣಗಳಿಂದ ಹೊಡೆದನು. ಆ ಅಶ್ವತ್ಥಾಮನು ಮರ್ಮಜ್ಞನು, ಹಸ್ತಲಾಘವವುಳ್ಳವನು ಆಗಿದ್ದುದರಿಂದ ಆ ಭೀಮನ ಮರ್ಮಸ್ಥಾನಗಳನ್ನೇ ಗುರಿಹಿಡಿದು ಮೇಲೆ ಮೇಲೆ 90 ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು. ಅಶ್ವತ್ಥಾಮನ ಬಾಣಗಳು ಮೈಯಲ್ಲಿ ನಾಟಿದಾಗ ಭೀಮಸೇನನು ತೇಜಸ್ಸನ್ನು ಹರಡಿದ ಸೂರ್ಯನಂತೆ ತೋರಿದನು. ಅಲ್ಲದೆ 1,000 ಬಾಣಗಳನ್ನು ಅಶ್ವತ್ಥಾಮನಿಗೆ ಗುರಿಯಿಟ್ಟು ಹೊಡೆದು ದೊಡ್ಡ ಸಿಂಹನಾದವನ್ನು ಮಾಡಿದನು. ಆ ಬಾಣಗಳನ್ನೆಲ್ಲ ಅಶ್ವತ್ಥಾಮನು ತನ್ನ ಬಾಣಗಳಿಂದ ತಡೆದು ನಗುಮುಖದಿಂದಲೇ ಭೀಮನನ್ನು ನೋಡುತ್ತಾ ಒಂದು ಬಾಣವನ್ನು ಭೀಮನ ಹಣೆಗೆ ನಾಟಿದನು. ಹಣೆಯಲ್ಲಿ ನಾಟಿದ ಆ ಬಾಣದಿಂದ ಭೀಮನು ಮುಖದ ಮೇಲೆ ಕೊಂಬುಳ್ಳ ಖಡ್ಗ ಮೃಗದಂತೆ ಕಾಣಿಸಿದನು. ಒಡನೆಯೇ ಭೀಮನು ನಗುತ್ತಾ 3 ನಾರಾಚಗಳನ್ನು ಅಶ್ವತ್ಥಾಮನ ಹಣೆಗೆ ಗುರಿಯಿಟ್ಟು ಹೊಡೆದನು. ಹಣೆಯಲ್ಲಿ ನಾಟಿದ ಆ ಬಾಣಗಳಿಂದ ಅಶ್ವತ್ಥಾಮನು 3 ಶಿಖರಗಳುಳ್ಳ ಪರ್ವತದಂತೆ ಕಾಣಿಸಿದನು. ಆಗಲೂ ಎದೆಗುಂದದೆ ಅಶ್ವತ್ಥಾಮನು ಭೀಮನ ಮೇಲೆ 100 ಬಾಣಗಳನ್ನು ಬಿಟ್ಟನು. ಅದರಂತೆ ಭೀಮನು ಅಶ್ವತ್ಥಾಮನ ಮೇಲೆ 100 ಬಾಣಗಳನ್ನು ಹೊಡೆದನು. ಆದರೇನು, ಬಿರುಗಾಳಿಯ ಬಡಿತಕ್ಕಾಗಲಿ ಪ್ರವಾಹ ವೇಗಕ್ಕಾಗಲಿ ಪರ್ವತಗಳು ಕದಲದಂತೆ ಅವರಿಬ್ಬರು ಆ ಬಾಣ ಪ್ರಹಾರವನ್ನು ಲಕ್ಷ್ಯ ಮಾಡದೆ ನಿಶ್ಚಲರಾಗಿ ನಿಂತಿದ್ದರು. ಹೀಗೆ ರಥಾರೂಢರಾದ ಆ ಮಹಾರಥರಿಬ್ಬರು, ಲೋಕಕ್ಷಯಕ್ಕಾಗಿ ಉದಿಸಿದ ಇಬ್ಬರು ಸೂರ್ಯರು ಅನ್ಯೋನ್ಯ ಸ್ಪರ್ಧೆಯಿಂದ ಒಬ್ಬರನ್ನೊಬ್ಬರು ತಮ್ಮ ತೇಜಸ್ಸಿನಿಂದ ದಹಿಸುವಂತೆ ಬಾಣಗಳಿಂದ ಒಬ್ಬರನ್ನೊಬ್ಬರು ಮರೆಸುತ್ತಿದ್ದರು. ಆ ಇಬ್ಬರು ವೀರರು ಅನ್ಯೋನ್ಯ ಪ್ರತೀಕಾರ ಪ್ರಯತ್ನದಿಂದ ಒಬ್ಬರ ಅಸ್ತ್ರಗಳನ್ನು ಮತ್ತೊಬ್ಬರು ನಿಗ್ರಹಿಸುತ್ತಾ ಬಾಣ ವರ್ಷಗಳನ್ನು ಕರೆಯುತ್ತಿದ್ದರು. ಬಾಣಗಳೆಂಬ ಕೋರೆ ದಾಡೆಗಳಿಂದಲೂ ಬಿಲ್ಲುಗಳೆಂಬ ತೆರೆದ ಬಾಯಿಗಳಿಂದಲೂ ಭಯಂಕರಗಳಾದ 2 ಹುಲಿಗಳಂತೆ ಇಬ್ಬರು ರಣರಂಗದಲ್ಲಿ ಸುತ್ತುತ್ತಿದ್ದರು. ಅವರಿಬ್ಬರು ಆಕಾಶದಲ್ಲಿ ಮೇಘಗಳಿಂದ ಮರೆಸಲ್ಪಟ್ಟ ಚಂದ್ರ ಸೂರ್ಯರಂತೆ ಬಾಣ ವರ್ಷಗಳಲ್ಲಿ ಕಣ್ಣಿಗೆ ಕಾಣದಂತಾದರು. ಆದರೆ ಕ್ಷಣ ಮಾತ್ರದಲ್ಲಿಯೇ ಅವರಿಬ್ಬರು ಆ ಬಾಣಗಳನ್ನೆಲ್ಲ ನಿಗ್ರಹಿಸಿ ಮೇಘದ ಮರೆಯಿಂದ ಹೊರಬಿದ್ದ ಅಂಗಾರಕ ಬುಧ ಗ್ರಹಗಳಂತೆ ತಿರುಗಿ ಕಾಣಿಸಿಕೊಂಡರು. ಹೀಗೆ ಅವರಿಬ್ಬರಿಗೂ ಭಯಂಕರ ಯುದ್ಧವು ನಡೆಯುತ್ತಿರುವಾಗ ದ್ರೋಣಪುತ್ರನು ಪರ್ವತದ ಮೇಲೆ ಮೇಘವು ಮಳೆಯನ್ನು ಕರೆಯುವಂತೆ ಭೀಮನ ಮೇಲೆ ತೀಕ್ಷ್ಣ ಬಾಣಗಳನ್ನು ಕರೆಯುತ್ತಾ ಆ ಭೀಮನನ್ನು ಅಪ್ರದಕ್ಷಿಣವಾಗಿ ಸುತ್ತಿ ಬರುತ್ತಿದ್ದನು. ಶತ್ರುವಿಗೆ ಜಯಸೂಚಕವಾದ ಈ ಲಕ್ಷಣವನ್ನು ನೋಡಲಾರದೆ ಭೀಮನು ತಾನು ಅವನಂತೆಯೇ ಅಶ್ವತ್ಥಾಮನನ್ನು ಅಪಸವ್ಯವಾಗಿ ಸುತ್ತಿ ಬರುತ್ತಾ ಪ್ರತಿಗೆ ಪ್ರತಿಯನ್ನು ಮಾಡಿದನು. ಆ ವೀರರಿಬ್ಬರು ವಿವಿಧ ಮಂಡಲ ಗತಿಗಳಿಂದಲೂ ಗತ ಪ್ರತ್ಯಾಗತಗಳಿಂದಲೂ ಯುದ್ಧವನ್ನು ನಡೆಸುತ್ತಿದ್ದರು. ಕಿವಿಯವರೆಗೆ ನಾಣನೆಳೆದು ಬಾಣಗಳನ್ನು ಬಿಡುತ್ತಾ ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದರು. ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೂ ಒಬ್ಬರನ್ನೊಬ್ಬರು ವಿರಥರನ್ನಾಗಿ ಮಾಡುವುದಕ್ಕೂ ಆದಷ್ಟು ಪ್ರಯತ್ನಗಳನ್ನು ನಡೆಸಿದರು. ಅಶ್ವತ್ಥಾಮನು ತನಗೆ ತಿಳಿದ ಮಹಾಸ್ತ್ರಗಳನ್ನೆಲ್ಲ ಮೇಲೆ ಮೇಲೆ ಪ್ರಯೋಗಿಸುತ್ತಾ ಬಂದನು. ಭೀಮನು ಪ್ರತ್ಯಸ್ತ್ರಗಳಿಂದ ಅವನ್ನೆಲ್ಲ ಅಡಗಿಸುತ್ತಾ ಬಂದನು. ಆಮೇಲೆ ಅವರಿಬ್ಬರಿಗೂ ಪ್ರಬಲವಾದ ಅಸ್ತ್ರಯುದ್ಧವು ನಡೆಯಿತು. ಆ ಯುದ್ಧವು ಪ್ರಳಯ ಕಾಲದಲ್ಲಿ ಲೋಕನಾಶಕ್ಕಾಗಿ ಪ್ರವರ್ತಿಸಿದ ಗ್ರಹಗಳ ಹೋರಾಟದಂತೆ ಭಯಂಕರವಾಯಿತು. ಅವರಿಬ್ಬರು ಪ್ರಯೋಗಿಸಿದ ಬಾಣಗಳು ನಾನಾ ದಿಕ್ಕುಗಳನ್ನು ಬೆಳಗುತ್ತಾ ಸೈನ್ಯವನ್ನೆಲ್ಲ ಮರೆಸಿತು. ಆಕಾಶವೆಲ್ಲ ಬಾಣಗಳಿಂದ ಮರೆಸಿ ಹೋಯಿತು. ಪ್ರಜಾಕ್ಷಯದಲ್ಲಿ ಉಲ್ಕಾಪಾತಗಳಿಂದ ಆಕಾಶವು ಮರೆಸಿ ಹೋಗುವಂತೆ ಇವರ ಬಾಣಗಳಿಂದ ದಿಕ್ಕುಗಳು ಆಕಾಶವು ಕಾಣದಂತಾಯಿತು. ಇವರಿಬ್ಬರ ಬಾಣ ಘರ್ಷಣದಿಂದ ದೊಡ್ಡ ಬೆಂಕಿಯುಂಟಾಗಿ ಅದರ ಜ್ವಾಲೆಗಳಿಂದಲೂ ಕಿಡಿಗಳಿಂದಲೂ ಉಭಯ ಪಕ್ಷದ ಸೈನ್ಯವು ದಗ್ಧವಾಗುತ್ತಿತ್ತು. ಈ ಯುದ್ಧವನ್ನು ನೋಡುವುದಕ್ಕಾಗಿ ಬಂದು ಆಕಾಶದಲ್ಲಿ ನೆರೆದ ಸಿದ್ಧರೆಲ್ಲರೂ ಆಶ್ಚರ್ಯದಿಂದ ತಮ್ಮೊಳಗೆ ತಾವು, ಯುದ್ಧದೊಳಗೆಲ್ಲ ಈಗಿನ ಯುದ್ಧವೇ ಪ್ರಬಲವಾದುದು. ಬೇರೆ ಯಾವ ಪ್ರಬಲ ಯುದ್ಧವಾದರೂ ಇದರ ಕಲಾಮಾತ್ರಕ್ಕೂ ಸಾಟಿಯಲ್ಲ. ಇಂತಹ ಯುದ್ಧವು ತಿರುಗಿ ಎಂದಿಗೂ ನಡೆಯುವ ಸಂಭವವೇ ತೋರಲಿಲ್ಲ. ಆಹಾ, ಈ ಬ್ರಾಹ್ಮಣ ಕ್ಷತ್ರಿಯರಿಬ್ಬರು ಮಹಾಜ್ಞಾನ ಸಂಪನ್ನರು, ಇಬ್ಬರು ಅಸಾಧಾರಣ ಶೌರ್ಯ ಸಂಪನ್ನರು, ಇಬ್ಬರು ಉಗ್ರ ಪರಾಕ್ರಮಿಗಳು. ಆಹಾ, ಭೀಮನು ಶತ್ರುಭಯಂಕರವಾದ ದೇಹ ಬಲವುಳ್ಳವನು, ಈ ಅಶ್ವತ್ಥಾಮನು ಶಾಸ್ತ್ರಗಳಲ್ಲಿ ಸುಶಿಕ್ಷಿತನಾದವನು. ಇವರಿಬ್ಬರ ವೀರ್ಯದ ಅತಿಶಯವು, ಇವರಿಬ್ಬರ ಲಾಘವವು ಬಹಳ ಆಶ್ಚರ್ಯಕರವಾದವು.
ಕಾಲಾಂತಕನು ಯಮನು ಇದಿರಿದಿರಾಗಿ ಯುದ್ಧಕ್ಕೆ ನಿಂತಂತೆ ಇವರಿಬ್ಬರು ನಿಂತಿರುವರು. ಇಬ್ಬರು ಕಾಲರುದ್ರರಂತೆಯೋ ಸೂರ್ಯರಂತೆಯೋ ಯಮರಂತೆಯೋ ಭಯಂಕರ ರೂಪವುಳ್ಳವರಾಗಿ ನಿಂತಿರುವರು ಎಂದು ಹೇಳುತ್ತಾ ಇವರಿಬ್ಬರ ಪರಾಕ್ರಮವನ್ನು ಆಶ್ಚರ್ಯದಿಂದ ಕೊಂಡಾಡುತ್ತಿದ್ದರು. ಆಕಾಶದಲ್ಲಿ ನೆರೆದ ಆ ದೇವಗಣಗಳಲ್ಲಿ ಆಗಾಗ ಸಿಂಹನಾದಗಳು ಹೊರಡುತ್ತಿದ್ದವು. ಆಶ್ಚರ್ಯಕರವೂ ಅಚಿಂತ್ಯವೂ ಆದ ಅವರಿಬ್ಬರ ಪರಾಕ್ರಮ ಕಾರ್ಯಗಳನ್ನು ನೋಡಿ ಸಿದ್ಧಚಾರಣರಿಗೆಲ್ಲ ಅತ್ಯಾಶ್ಚರ್ಯ ಉಂಟಾಯಿತು. ದೇವತೆಗಳು, ಸಿದ್ಧರು, ಮಹರ್ಷಿಗಳು ಆಕಾಶದಿಂದ ಅಶ್ವತ್ಥಾಮ ಮಹಾಬಾಹು ಭಲೆ ಭಲೆ, ಭೀಮಸೇನ ಭಲೆ ಎಂದು ಪ್ರಶಂಸೆ ಮಾಡುತ್ತಿದ್ದರು. ಆ ವೀರರಿಬ್ಬರು ಕೋಪದಿಂದ ಕಣ್ಣುಗಳನ್ನು ತೊಳಲಿಸುತ್ತಾ ಒಬ್ಬರನ್ನೊಬ್ಬರು ನೋಡುವರು. ಕೆಂಪೇರಿದ ಕಣ್ಣುಗಳೊಡನೆ ತುಟಿಗಳನ್ನು ನಡುಗಿಸುವರು, ಹಲ್ಲುಗಳನ್ನು ಕಡಿಯುವರು, ತುಟಿಗಳನ್ನು ಕಚ್ಚಿಕೊಳ್ಳುವರು. ಹೀಗೆ ಅವರಿಬ್ಬರು ಬಾಣ ವರ್ಷವೆಂಬ ಮಳೆಯನ್ನು, ಶಸ್ತ್ರಗಳೆಂಬ ಮಿಂಚುಗಳನ್ನು ಹೊರಡಿಸುತ್ತಾ ಯುದ್ಧವನ್ನು ಮಾಡುತ್ತಿದ್ದರು. ಒಬ್ಬರ ಧ್ವಜವನ್ನು ಮತ್ತೊಬ್ಬರು ಕಡಿಯುವರು, ಸಾರಥಿಯನ್ನು ಕೊಲ್ಲುವರು, ರಥಾಶ್ವಗಳನ್ನು ಕೆಡಹುವರು. ಇಷ್ಟರಲ್ಲಿಯೇ ಇಬ್ಬರಿಗೂ ಅತ್ಯಾಕ್ರೋಶ ಉಂಟಾಗಿ ಇಬ್ಬರು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಸಂಕಲ್ಪದಿಂದ ಪ್ರಬಲ ಬಾಣವನ್ನು ಪ್ರಯೋಗಿಸಿದರು. ಆ ಬಾಣಗಳೆರಡು ಸಿಡಿಲಿನಂತೆ ವೇಗದಿಂದ ಬಂದವು. ಆ ಎರಡು ಬಾಣಗಳನ್ನು ಅನ್ಯೋನ್ಯವಾಗಿ ಅವರಿಬ್ಬರು ಅನೇಕ ಬಾಣಗಳಿಂದ ತಡೆದರು. ಆದರೇನು, ಇಬ್ಬರು ಏಕಕಾಲದಲ್ಲಿ ಆ ಬಾಣ ಪ್ರಹಾರದಿಂದ ಮೂರ್ಛಿತರಾಗಿ ರಥದ ಮೇಲೆ ಬಿದ್ದು ಬಿಟ್ಟರು. ಒಡನೆಯೇ ಅಶ್ವತ್ಥಾಮನ ಸಾರಥಿಯು ತನ್ನ ಪ್ರಭುವು ಪ್ರಜ್ಞೆ ತಪ್ಪಿರುವುದನ್ನು ನೋಡಿ ರಥವನ್ನು ಬೇರೆ ಕಡೆಗೆ ಕರೆದುಕೊಂಡು ಹೋದನು. ಅದರಂತೆಯೇ ಭೀಮನ ಸಾರಥಿಯಾದ ವಿಶೋಕನು ಪ್ರಜ್ಞೆ ತಪ್ಪಿದ್ದ ಭೀಮನನ್ನು ಬೇರೆ ಕಡೆಗೆ ಸಾಗಿಸಿಕೊಂಡು ಹೋದನು. ಇದು 12ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.